ಅಯ್ಯಯ್ಯೋ ಅಯ್ಯಯ್ಯೋ ಬಂದ ಕಣಪ್ಪ ಇವನು ನಮ್ಮ ತಲೆ ಜಿಲ್ಲೆಗೆ ನಡಿರಮ್ಮ ಎಸ್ಕೇಪ್ ಆಗೋಣ. What is this nonsense, Kanta? I don't like it. I don't like it. ನೀನೇನೇ ಹೇಳು ಡಿಯರ್, ನಮ್ಮ ದೇಶದ ಕಥೆ ಇಷ್ಟೇನೆ. ಇಲ್ಲಿ ಸರ್ಕಾರಿ ಉದ್ಯೋಗ ಇಲ್ದವರು ಉದ್ಯೋಗ ಹುಡ್ಕೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಪಡ್ತಾರೆ. ಉದ್ಯೋಗ ಇದ್ದವರು ಕೆಲವರು ಮನೆ ಹಾಳು ಕೆಲಸ ಮಾಡ್ತಾರೆ. ಮನೆ ಹಾಳು ಕೆಲಸ ಮಾಡಿದವರು ಮಂತ್ರಿ ಪದವಿ ಸೀಟ್ ಗಿಟ್ಟಿಸ್ಕೊಳ್ತಾರೆ. ಅವ್ರಿಗೆ ಯಾಕೆ ಮಂತ್ರಿ ಸೀಟ್ ಕೊಟ್ರಿ ಅಂತ ಮತ್ತೊಬ್ಬ ಪೊಲಿಟಿಕಲ್ ಪರ್ಸನ್ ಶಿಷ್ಯಂದ್ರು ಗೆರಾವ್ ಆಗ್ತಾರಲ್ಲ ಕಾಂತ. ಇದು ರೋಡ್ ಶೋ ಮಾಡ್ತಾರೆ. ಇನ್ನು ಕೈನಲ್ಲಿ ಕೆಲಸ ಇಲ್ದಿರೋರು ಪೂರ್ ಫೆಲೋಸ್ ಯಾರೋ ಮಂತ್ರಿ ಆಗ್ಬೇಕು ಅಂತ ಇರೋ ಬರೋ ಗಾರ್ಡ್ಗಳಿಗೆ ಉರುಳು ಸೇವೆ ಮಾಡ್ತಾರಲ್ಲ ಕಾಂತ. ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಇನ್ನು ಸಣ್ಣ ತಪ್ಪು ಮಾಡಿ ಜೈಲ್ನಲ್ಲಿರೋ ಪೂರ್ ಫೆಲೋಸ್ ಮುದ್ದೆ ತಿಂತಾರೆ. ದೊಡ್ಡ ದೊಡ್ಡ ಭೂಮಿ ನುಂಗಿ ನೀರು ಕುಡ್ದಿರೋ ರಿಚ್ ಪೀಪಲ್ ಜೈಲ್ನಲ್ಲಿರೋ ಮುದ್ದೆ ಇಷ್ಟ ಇಲ್ಲ ಅಂತ ಮನೆಯಿಂದ ಬಿರಿಯಾನಿ ತರಿಸ್ ತಿಂತಾರೆ. ವಾಟ್ ಇಸ್ ದಿಸ್ ನಾನ್ಸೆನ್ಸ್? ನಾನ್ಸೆನ್ಸ್ ಸಿಸ್ಟಮ್ ನಮ್ದು ಅಲ್ವಾ ಕಾಂತ? ಡೋಂಟ್ ವರಿ. ನೋಡಿ ಲಿಡಿಯರ್, ನಮ್ಮ ಸರ್ಕಾರ ಭುಜದ ಮೇಲೆ ಒಂದು ಸ್ಟಾರ್ ಕೊಟ್ಟು ವ್ಯವಸ್ಥೆ ಕಾಪಾಡೋ ತಿಮ್ಮಣ್ಣ ಅಂತಂದ್ರೆ ಈ ಕುಡುಕ ವ್ಯವಸ್ಥೆ ಕಾಪಾಡೋದನ್ನ ಬಿಟ್ಟು ನನ್ನ ಅವ್ಯವಸ್ಥೆ ನೋಡ್ರಯ್ಯ ಅಂತ ಲೀಟರ್ ಗಟ್ಲೆ ಸಾರಾಯಿ ಕುಡಿದು ಬಂದ್ ಹಿಂಗ್ ಮಲಗಿದಾನಲ್ಲ ಕಾಂತ. ಏನ್ ಮಾಡ್ಬೇಕು ನಿನ್ಗೆ? ಎದಳ ಮೇಲೆ ನೋಡಲ್ಲಿ ನಾವು ರೆಸ್ಪೆಕ್ಟ್ ಕೊಡೋವನ ತಲೆ ಮೇಲಿನ ಹ್ಯಾಟ್ ಹೆಂಗೆ ಅನಾಥವಾಗಿ ಬಿದ್ದಿದೆ ಅಂತ. ತುಂಬಾ ಶೇಮ್ ಇದೆ. ವಾಟ್ ಮ್ಯಾನ್, ಡ್ಯೂಟಿ ಮಾಡ್ಬೇಕಾಗಿರೋ ಟೈಮ್ ನಲ್ಲಿ ಯಾವ ಸರ್ದಾರ ಕೇಳ್ತಾನೆ ನನ್ನ ಅಂತ ಸಿಕ್ಕಾಪಟ್ಟೆ ಕಂಟ್ರಿ ಸರಾಯಿ ಕೊಡ್ದು ಬಂದಿದ್ಯಾ ಇಲ್ಲಿ? ಎಂತ ಮನೆಯಲ್ಲಿ ಕೆಲಸ ಮಾಡಕ ನೀನ್ ಇಲ್ಲಿ ಬಂದಿರೋದು? ಎದಳ ಮೇಲೆ ನಾನ್ಸೆನ್ಸ್. ಪರವಾಗಿಲ್ಲ ಬಿಡ್ಬೇಕಂತ. ಪಾಪ ಏನು ತಿಳಿದೇ ಇರೋರ್ ತರ ಹೆಂಗ್ ಹೇಳ್ತಾರ ನೋಡು ಈ ಕಾಕಿ ಸಾಹೇಬ್ರು. ಇರ್ಲಿ ವಾಟ್ ಸಾಹೇಬ್ರೆ, ಎಷ್ಟು ಕ್ವಾಟ್ರ್ ಕೊಡ್ತಿದ್ರೆ? ವಾಟ್ ಮ್ಯಾನ್, ನೀನ್ ಅವತಾರ ನೋಡಿದ್ರೆ ನಮ್ಮ ಶಿವಾಜಿ ನಗರದ ಕುಡುಕ ಸೀನುಂಗು ನಾಚಿಕೆ ಬರುತ್ತೆ. ಹಂಗ್ ಕುಡ್ದಿದ್ಯಲ್ಲ ಮ್ಯಾನ್ ನೀನು. ಹಾಳಾಗೋಗ್ಲಿ ಬಿಡ, ಹಾಳಾಗೋಗ್ಲಿ. ಒಂದ್ ಸಾಂಗ್ ಆದ್ರೂ ಹೇಳ ಮ್ಯಾನ್. ಅದನ್ನ ಕೇಳಿ ನಿಮ್ಮ ಡಿಪಾರ್ಟ್ಮೆಂಟ್ ನವರು ಬಂದು ನೀನು ಎತ್ತಾಕೊಂಡೋಗ್ಲಿ. ಕಮಾನ್ ಸಿಂಗ್ ಮಿ ಯಾರ್. ಸೇರಿದಳು ಉಸಿರಾಟಕ್ಕೆ ವಿಷವಾಗುತ್ತ ನನ್ನ ಜೀವ ಕೀರಿದಳು. ನೋಡೋದ್ಯಾಕಂತ ನಮ್ಮ ಹೊನ್ನಾಳಿ ವೀರಾಧಿವೀರ ಕಿಸ್ಸು ಶೂರ ರೇಣುಕಾಸ್ ಅವರು 3rd ಟೈಮ್ ಮಿನಿಸ್ಟರ್ ಪಡ್ಕೊಂಡು ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇದ್ದಾರೆ. ಯಾಕೋ ಈ ಬೇಳೂರು ಶಿಷ್ಯಂದ್ರು ಅಟ್ಯಾಕ್ ಮಾಡಿದ್ರಂತಲ್ಲ, ಪಾಪ ನಮ್ಮ ರೇಣು ಸ್ಥಿತಿ ಏನಾಗಿರ್ಬಾರಾಗಂತ ಜಯಲಕ್ಷ್ಮಿ ನಡ್ಸ್ಕೊಂಡ್ಬಿಟ್ಟಿರ್ತಾರಲ್ವಾ. ಓಕೆ, ಎಂತದ್ದು ಆಗಲ್ಲ ಬಿಡೋಡಿ ಯಾರು. ನಮ್ಮ ರೇಣು ಸಿಂಧೆ ಗಂಡುಗಲಿ ಎಡ್ಡಿಸಿರುವಾಗ ಇಂಥ ಕಾಂಜಿ ಪೇಂಜಿಗಳಿಗೆಲ್ಲ ಸೊಪ್ಪೆ ಹಾಕಲ್ಲ ನಮ್ಮ ರೇಣಸ್. ವಾಟ್ ರೇಣಸ್? ಕರೆಕ್ಟ್ ಅಲ್ವಾ? ಓಕೆ, ಇದು ರೇಣುಸ್ ಕತೆ ಆದ್ರೆ ಮಾಡೋ ಘನಾಂಧಾರಿ ಕೆಲಸ ಮಾಡಿ ಈಗ ಪರಪ್ಪನ ಅಗ್ರಹಾರದಲ್ಲಿರೋ ನಮ್ಮ ಎಕ್ಸ್ ಮಿನಿಸ್ಟರ್ ಅಂಡ್ ಸನ್ನು ಅಲ್ಲಿ ಜೈಲರ್ ಕಪ್ಗಿರೋ 2 ರಾಗಿ ಮುದ್ದೆ ತಿನ್ನು ಅಂತ ಕೊಟ್ರೆ ನನಗೆ ಹೊಟ್ಟೆ ನೋವು ಅಂತ ಮನೆಯಿಂದ ಬಿರಿಯಾನಿ ತರಿಸ್ಕೊಂಡು ತಿಂತಾರಲ್ಲ ಇರೋ. ಸಣ್ಣ ಪುಟ್ಟ ಕಳ್ತನ ಮಾಡಿರೋ ನಮ್ಮ ಶಿಗ್ಲಿ ಬಸ್ಯಾನು ಇನ್ ಮುಂದೆ ನನಗೆ ಮಟನ್ ಕಬಾಬ್ ಬೇಕು ಅಂತ ಜಗಳ ತೆಗೆದ್ರೆ ಏನ್ ಮಾಡೋದು ಯಾರು? ತಲೆ ಕೆಟ್ಟ ಗೊಬ್ಬರ ಆಗುತ್ತಲ್ವಾ? ಆಯ್ಕೆ ಅದ್ ಹೋಗ್ಲಿ ಬಿಡೋದು ಯಾರು. ಇಲ್ಲಿ ಎಕ್ಸ್ ಮಿನಿಸ್ಟರ್ ಚಾಪೆ ದಿಂಬು ಹಾಸ್ಕೊಂಡು ಜೈಲ್ನಲ್ಲಿ ಮಲಗಿದ್ರೆ ಈ ಕಡೆ ನಮ್ಮ ಬಳ್ಳಾರಿ ಜನ್ನೀಸನ್ ಬ್ರದರ್ಸ್ ಸೋಮ್ಲುಗ್ ಯಾಕ್ರಿ ಮಂತ್ರಿ ಪದವಿ ಕೊಟ್ರಿ, ಹಂಗಿದ್ರೆ ನಮಗೂ ಕೊಡಿ ಅಂತ ಡೆಲ್ಲಿಲಿ ಟಿಕಾಣಿ ಹೊಡಿದಾರಂತಲ್ಲ ಕಾಂತ. ಏನ್ ಮಾಡೋದೇವ್ರನ್ನ? ಪಾಪ ಫ್ಲವರ್ ಹೈಕಮಾಂಡ್ ಸ್ಥಿತಿ ಏನಾಗಿರ್ಬೇಡ ಅಲ್ವಾ? ಶಿವಣ್ಣಂಗೆ ಗೊತ್ತು ಏನಾಗಿದೆ ಅಂತ. ಆಯ್ಕೆ ಓಕೆ, ಹೋಗ್ಲಿ ಬಿಡೋಕಂತ. ಪಾಲಿಟಿಕ್ಸ್ ಅಂದ್ಮೇಲೆ ಈ ಟ್ರಿಕ್ಕು ಗಿಮಿಕ್ಕು ಎಲ್ಲ ಕಾಮನು. ನಡಿ ಹೋಗೋಣ, ನನ್ನ ಬೆಂಚ್ ಕಾರ್ ಈಚೆ ತೆಗಿತೀನಿ. ಮೈಸೂರಿಗೆ ಹೋಗಿ ದಸರಾ ಅಂಬಾರಿ ಹೊರಗೆ ಬಂದಿರೋ ನಮ್ಮ ಬಲರಾಮನ ಮೀಟ್ ಮಾಡ್ಕೊಂಬರೋಣ. ನಡಿಗಂತ ನಡಿ.